ಇದರ ಇತಿಹಾಸ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯುದ್ಧದಲ್ಲಿ ಶಿಪ್ ಪ್ಯಾಲೇಸ್ ಅಂತ ಇಲ್ಲಿ ಗಂಟ ನೀರಿರ್ತಿತ್ತು ಮೊದಲು. ನಮ್ಮ ಅವತಾರ ನೋಡಿ ಹೀಗಿದೆ. ಇದ್ಮೇಲೆ ತುಂಬಾ ಹೊತ್ತು ನಾವು ಇಲ್ಲಿರೋದು ನಮ್ಗೆ ಒಳ್ಳೇದಲ್ಲ. ಎಷ್ಟೇ ಲೊಕೇಶನ್ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ವಿಜಯವಾಡ ಪ್ರಾಪರ್ ಬಂದ್ಬಿಟ್ಟಿಲ್ಲ. ಇದೇ ಜಾಜ್ ಮಹಲ್ ಬ್ಯಾಕ್ ಸೈಡ್. ನಾವು ಬ್ಯಾಕ್ ಸೈಡ್ ಬಂದ್ರೆ ನೋಡಿ ಇಲ್ಲೊಂದು ಲೇಕ್ ಸಿಗುತ್ತೆ. ನಿಮ್ಗೆ ಹಿಂದೆ ಒಂದು ಲೇಕ್ ಕಾಣಿಸ್ತಿದೆಯಲ್ಲ, ಈ ಲೇಕ್ ನೇಮ್ ಬಂದು ಹೊಸೈ ಶಾಮ್ಶಿ ಲೇಕ್. ನಿಮ್ಗೆ ಸ್ಕ್ರೀನ್ ಅಲ್ಲಿ ನನ್ನ ಹಿಂದೆ ಕಾಣ್ತಿದೆಯಲ್ಲ ಜಾಜ್ ಮಹಲ್. ಇದರ ಇತಿಹಾಸ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇಲ್ಲೇ ನೋಡ್ತಿದ್ರೆ ಒಂದು ಸಣ್ಣ ಗೇಟು. ಈ ಗೇಟಿಂದನೇ ನಾವು ಒಳಗಡೆಗೆ ಬಂದಿದ್ದು. ಸೊ ನಾವು ಇಲ್ಲಿಗೆ ಬಂದರೆ ಜಾಜ್ ಮಹಲ್ ಸೈಡ್ ವ್ಯೂ ನೋಡಿ ಈ ಥರ ಕಾಣುತ್ತೆ. ಈ ಸ್ಟೆಪ್ಸ್ ಇದೆಲ್ಲ, ಈ ಸ್ಟೆಪ್ಸ್ ಅರ್ಧಕ್ಕೆ ಕಟ್ ಆಗಿದೆ. ಈ ಜಾಜ್ ಮಹಲ್ ಸುತ್ತಲೂ ನೀರಿರಬೇಕು. ಆ ನೀರಿನ ಮೇಲೆ ಜಾಜ್ ಮಹಲ್ದು ಪ್ರತಿಬಿಂಬ ಇರಬೇಕು. ಜಾಜ್ ಮಹಲ್ ಅಂದ್ರೆ ಉರ್ದುದಲ್ಲಿ ಶಿಪ್ ಪ್ಯಾಲೇಸ್ ಅಂತ. ಇದ್ರ ಸುತ್ತಲೂ ನೀರು ಇರ್ತದಲ್ಲ, ಜಾಜ್ ಮಹಲ್ ರಿಫ್ಲೆಕ್ಷನ್ ನೀರ್ ಮೇಲೆ ಬಿದ್ದಾಗ ಒಂದು ಎಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಶಿಪ್ ನೀರ್ ಮೇಲೆ ಹೋಗ್ತಾ ಇದ್ದಂಗೆ. ಈ ಪ್ಯಾಲೇಸ್ ಫ್ರಂಟ್ ವ್ಯೂ ನೋಡಿ. ಲೋಧಿ ಡೈನಾಸ್ಟಿ ಪೀರಿಯಡ್ ಅಲ್ಲಿ 16ನೇ ಶತಮಾನ 1452ರಿಂದ 1526ರಲ್ಲಿ ಅಫ್ಘಾನಿಸ್ತಾನ್, ಅರೇಬಿಯಾ, ಇರಾನ್, ಇರಾಕ್, ಮೊರೊಕೊ, ಟರ್ಕಿ ಈ ದೇಶಗಳಿಂದ ಯಾರೇ ಬರ್ಲಿ ದಿಲ್ಲಿಗೆ ಜಾಜ್ ಮಹಲ್ ಪಕ್ಕ ಇಲ್ಲಿ ನೋಡಿ ಇಲ್ಲಿ ಗಂಟ ನೀರಿರ್ತಿತ್ತು ಮೊದ್ಲು. ಈ ಜಾಜ್ ಮಹಲ್ ಸುತ್ತಲೂ ನೀರಿರೋದ್ರಿಂದ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಇದ್ರೊಳಗಡೆ ತುಂಬಾ ಕೂಲ್ ಆಗಿರ್ತಿತ್ತು. ಅದರಲ್ಲೂ ಸಮ್ಮರ್ ಸೀಸನ್ ಅಲ್ಲಂತೂ ಇಲ್ಲಿಗೆ ಬಂದು ಇಲ್ಲೇ ಇದ್ದು ಹೋಗ್ತಿದ್ರು. ಬಿಸಿಲಂತೂ ಭಯಂಕರವಾಗಿದೆ. ನೋಡ್ತಿದಿರಲ್ಲ ನಮ್ಮ ಅವತಾರ ನೋಡಿ ಹೀಗಿದೆ. ಈಗ ನೀವೇನ್ ನೋಡ್ತಿದ್ದೀರಾ ಇದು ಬಂದು ಸಣ್ಣ ಸಣ್ಣ ರೂಮ್ಸ್ ತರ. ಅಲ್ಲಿ ನೋಡ್ತಿದಿರಲ್ಲ ನಮ್ಮ ಹಿಂದೆ ಇದು ಬಂದು ಮೇನ್ ಹಾಲ್ ತರ. ಆದ್ರೆ ಹೀಗೆಲ್ಲ ಶಿಥಿಲ ಆಗಿದೆ. ಆ ಸೈಡು ಇದೆ. ಆ ಸೈಡಿಂದ ಡೈರೆಕ್ಟ್ ಈ ಜಾಜ್ ಮಹಲ್ ಮೇಲ್ಗಡೆಗೆ ಹೋಗ್ಬೋದು. ಇಲ್ಲಿ ನೋಡಿ ಸಣ್ಣ ದಾರಿ ಇದೆಲ್ಲ. ಇಲ್ಲಿಂದ ಹಿಂಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ಸ್ಟೆಪ್ಸ್ ಸಿಗುತ್ತೆ. ಹಂಗೆ ಮೇಲೆ ಕತ್ತಿದ್ರೆ ನೋಡಿ ಈ ಜಾಜ್ ಮಹಲ್ ಮೇಲೆ ತುಂಬಾ ಆಕರ್ಷಕವಾಗಿ ಡೂಮ್ಸ್ ಇವೆ ನೋಡಿ. ಇಲ್ಲಿ ಏನ್ ನೋಡ್ತಿದ್ರಿ ಈ ಸೈಡಲ್ಲೆಲ್ಲ ಇಲ್ಲೆಲ್ಲ ನೀರ್ ಇರ್ತದೆ. ಆ ನೀರಿಂದ ಈ ಜಾಜ್ ಮಹಲ್ ಒಳಗಡೆ ತಂಪಾಗಿರ್ತದೆ. ಮೊದ್ಲು ಹೀಗಿರೋದ್ರಿಂದ ಇದು ತುಂಬಾ ಫೇಮಸ್ ಆಯ್ತು. ಆದ್ರೆ ಹೀಗ್ ನೋಡಿ ಇದು ತುಂಬಾ ಹಳೆ ಪ್ಯಾಲೇಸ್. ಇದ್ರ ಮೇಲೆ ತುಂಬಾ ಹೊತ್ತು ನಾವು ಇಲ್ಲಿರೋದು ನಮ್ಗೆ ಒಳ್ಳೇದಲ್ಲ. ಈ ಸ್ಟೆಪ್ಸ್ ಹತ್ತಿ ಇಳಿಬೇಕಾದಾಗ ಆಪೋಸಿಟ್ ಯಾರಾದ್ರೂ ಬಂದ್ರೆ ಅಷ್ಟೇ ಕತೆ. ಅಷ್ಟು ಸಣ್ಣಗಿದೆ ಈ ದಾರಿ ಅಂತೂ. ಜಾಜ್ ಮಹಲ್ ನೋಡಿದ್ರಲ್ಲ, ನಿಮ್ಗೆ ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಈ ಬೋರ್ಡ್ ಮೇಲೆ ಇನ್ನೂ ಅಧಿಕ ಮಾಹಿತಿ ಇದೆ. ಲೊಕೇಶನ್ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ವಿಜಯವಾಡ ಪ್ರಾಪರ್ ಬಂದ್ಬಿಟ್ಟು. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮರಿದ್ರೆ ನಿಮ್ಮ ರೇಡರ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, share and subscribe and comment also, like and press the bell icon. Thank you.